ವಿಶ್ವಕ್ಕೆ ಪ್ರಭು. ವಿಶ್ವದ ಎಲ್ಲ ಕಿರೀಟಗಳು, ರಾಜ ಮಹಾರಾಜರ ಕಿರೀಟಗಳು ನಮ್ಮ ದೊರೆಗಳ ಪಾದಕ್ಕೆ ಬಂದು ಬಿದ್ದು ಬಿಟ್ಟಿದಾವ. ಎಲ್ಲರ ಒಡೆತನವನ್ನು ಇವರು ಸಂಪಾದಿಸಿದ್ದಾರೆ. ಆದರೆ ಯಾಕೆ ಬೇಸರದಿಂದ ಕೂತಾರಲ್ಲ, ಯಾಕೆ ಅಂತ ಪ್ರಧಾನ ಮಂತ್ರಿ ಹೋಗಿ ಕೇಳ್ತಾನ, ವಾಟ್ ಹ್ಯಾಪೆಂಡ್ ಅಲೆಕ್ಸಾಂಡರ್? ಯಾಕೆ? ಅಲೆಕ್ಸಾಂಡರ್ ಒಂದು ಮಾತು ಹೇಳ್ತಾನ, ಎಷ್ಟು ಅದ್ಭುತ. ಯಾಕೆ ಈಗ ಸಪ್ಪು ಕುಂತಿರಲ್ಲ ಯಾಕೆ ಅಂತ ಕೇಳ್ತಾನ. ಸಂಭ್ರಮ ಪಡಬೇಕಾದಂತ ಸಮಯದಲ್ಲಿ ಸಪ್ಪೆ ಮೂರೆ ಯಾಕೆ? ಅವಾಗ ಅಲೆಕ್ಸಾಂಡರ್ ಅಂತಾನ, ಟುಡೇ ಐ ಆಮ್ ದ ಮೋಸ್ಟ್ ಅನ್ಹ್ಯಾಪಿಡ್ ಮ್ಯಾನ್ ಇನ್ ದ ವರ್ಲ್ಡ್. ಏನು ಆಶ್ಚರ್ಯ ಇದೆ. ಇವತ್ತು ಜಗತ್ತಿನಾಗ ಅತ್ಯಂತ ದುಃಖಿ ಪುರುಷ ನಾನು ಅಂತನ. ಅದೇ ಸಂಭ್ರಮ ಪಡಬೇಕಾದಂತಹ ಸಮಯದಲ್ಲಿ ಅತ್ಯಂತ ದುಃಖಿ ಪುರುಷ ನಾನಂತ ಹೇಳ್ತಾರಲ್ಲ ಮಹಾರಾಜರೇ, ಯಾಕೆ? ಕಾರಣ ಬೇಕಲ್ಲ. ಸಂಭ್ರಮ ಪಡೋದಕ್ಕೆ ಕಾರಣ ಅದ. ವಿಶ್ವವನ್ನೇ ಗೆದ್ದವರು ನೀವು, ದುಃಖ ಪಡಕತ್ತೀವಿ ಅಂತಿರಲ್ಲ ಯಾಕೆ? ಮೋಸ್ಟ್ ಅನ್ಹ್ಯಾಪಿಡ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳಕತ್ತಾನ. ಇಡೀ ಜಗತ್ತಿನಾಗ ನನ್ನಂತ ದುಃಖಿ ಪುರುಷ ಇವತ್ತು ಯಾರೂ ಇಲ್ಲ ಅಂತ ಹೇಳಕತ್ತಾನ. ಎಷ್ಟು ಆಶ್ಚರ್ಯ! ಯಾಕೆ ಕೇಳ್ತಾರೆ, ಯಾಕೆ? ಮತ್ತೊಂದು ಮಾತು ಹೇಳ್ತಾರ, ಆಶ್ಚರ್ಯ ಅದ. ಬಿಕಾಸ್ ದೇರ್ ವೇರ್ ನೋ ಮೋರ್ ಕಂಟ್ರೀಸ್ ಟು ಕಾಂಕರ್. ಎಷ್ಟು ಆಶ್ಚರ್ಯದ ಮಾತು. ಎಲ್ಲ ವಿಶ್ವವನ್ನು ಗೆದ್ದು ಬಿಟ್ಟಿನಿ ಮಹಾಪ್ರಧಾನಿಯೇ, ಆದರೆ ನನ್ನ ಮನಸ್ಸು ಹೇಳಾಗತ್ತದ, ಇನ್ನಾಗೆದಿ ಇನ್ನ ಅಧಿಕಾರ ಪಡಿ. ಆದರೆ ಏನು ಉಳಿದಿಲ್ಲ, ಅದಕ್ಕೂ ದುಃಖ ಆಗಕತ್ತದ ನನಗೆ. ವಿಶ್ವವನ್ನು ಗೆದ್ದ ಬಳಿಕನೂ ದುಃಖ ಆಗ್ತದಂದ್ರೆ ಇದೆಂಥ ಸುಖ. ಶಕ್ತಿಯಿಂದರ ಸುಖ ಪಡೆಯೋಣ ಅಂತ ಕೆಲವರು ಹೊರಟರು. ಹಣ ಬೇಡ, ಅಧಿಕಾರ ಬೇಡ, ತಾಕತ್ತನ್ನು ಗಳಿಸೋಣ. ಸುಖ ಮನುಷ್ಯ ಎಲ್ಲೆಲ್ಲಿ ಹುಡುಗಕತ್ತೇನೆ ಅನ್ನೋದು ನೋಡಕತ್ತೀವಿ ನಾವು. ಹಣದಿಂದ ಸಿಗಲಿಲ್ಲ, ಅಧಿಕಾರದಿಂದ ಸಿಗಲಿಲ್ಲ, ಶಕ್ತಿಯನ್ನ ಪಡೆಯೋಣ. ಶಕ್ತಿಯಿಂದ ಆದರೂ ಸುಖ ಸಿಗ್ತದೆ ನೋಡೋಣ ಅಂತ ಕೆಲವರು ಪ್ರಯತ್ನ ಪಟ್ಟರು. ಐ ವಿಲ್ ಕಾಂಕರ್ ದ ಹೋಲ್ ವರ್ಲ್ಡ್ ವಿತ್ ಮೈ ಪವರ್ ಅಂತ ಒಬ್ಬ ಪುಣ್ಯಾತ್ಮ ತಮ್ಮ ಮನೆ ಮುಂದೆ ಬೋರ್ಡ್ ಹಾಕೊಂಡಿದ್ದ. ಗೊತ್ತಾದ್ರೆ ನಮಗೆ ಯಾರಂತ ಕೆಲವರಿಗೆಲ್ಲ ಗೊತ್ತಿರಬೇಕು. ಮನೆ ಮುಂದೆ ಬೋರ್ಡ್ ಹಾಕಿದ್ದ ಏನಂತ, ಐ ವಿಲ್ ಕಾಂಕರ್ ದ ಹೋಲ್ ವರ್ಲ್ಡ್ ವಿತ್ ಮೈ ಪವರ್. ಅಂದ್ರೆ ನನ್ನ ಶಕ್ತಿಯಿಂದ ಇಡೀ ಜಗತ್ತನ್ನು ನಾನು ಗೆದ್ದು ಬಿಡ್ತೀನಿ ಅಂತ ಬೋರ್ಡ್ ಹಾಕಿದ್ದ. ಯಾರು ಅಂತಂದ್ರೆ ವಿಶ್ವದ ವೇಟ್ ಲಿಫ್ಟರ್ ಚಾಂಪಿಯನ್ ಮೊಹಮ್ಮದ್ ಅಲಿ. ತಮಗೆ ಗೊತ್ತದು, ಮೊಹಮ್ಮದ್ ಅಲಿ ಬಗ್ಗೆ ತಮಗೆ ಗೊತ್ತಿರಬೇಕು. ವಿಶ್ವದ ಚಾಂಪಿಯನ್ ಬಾಕ್ಸಿಂಗ್ನಲ್ಲಿ ಯಾರೂ ಸೋಲಿಸಲಿಲ್ಲ ಆತನಿಗೆ. ಅದಕ್ಕೆ ಆತನಿಗೆ ಅಷ್ಟು ಶಕ್ತಿವಂತ, ನಾನು ಇಡೀ ಜಗತ್ತನ್ನು ನಾನು ಶಕ್ತಿಯಿಂದ ಗೆದ್ದು ಬಿಟ್ಟೀನಿ ಅಂತ ಬೋರ್ಡ್ ಹಾಕಿಕೊಂಡಿದ್ದ. ಒಂದು ಕ್ಷಣ ಬಂತು, ವಯಸ್ಸಾಯಿತು, ದೇಹ ಇಳಿತಾ ಬಂತು, ಕುರ್ಚಿ ಮೇಲೆ ಕುಂತಾನ. ಆ ಕಡೆ ಈ ಕಡೆ ಸಾಕಷ್ಟು ಜನ ಸೇವಕರು. ಈತನಿಗೆ ಒಂದು ಕಪ್ಪು ನೀರು ಹೀಗೆ ತಗೊಂಡು ಹೀಗೆ ಕುಡಿಯುವ ತ್ರಾಣ ಉಳಿದಿಲ್ಲ. ಯಾಕೆ? ಗಡ 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 ನಡಗಾಕತ್ತದ ಕೈ. ಕುಡಿಬೇಕು ಅಂದ್ರೆ ಹೀಗೆ ತಲೆ ಗಡ 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 ನಡಗಾಕತ್ತದ. ಪಾರ್ಕಿನ್ಸನ್ ಅನ್ನುವಂಥ ಒಂದು ಕಾಯಿಲೆಗೆ ತುತ್ತಾಗಿದ್ದ ವಿಶ್ವದ ವೇಟ್ ಲಿಫ್ಟ್ ಚಾಂಪಿಯನ್. ಅಂದ್ರೆ ಶಕ್ತಿಯಿಂದ ನಾನು ಇಡೀ ಜಗತ್ತನ್ನು ಗೆದ್ದು ಬಿಟ್ಟಿ ಅನ್ನೋ ಭ್ರಮೆಯೊಳಗೆ ಬದುಕಿದನಲ್ಲ, ಆತನಿಗೆ ಸತ್ಯ ಕೊನೆಗೆ ಗೊತ್ತಾಯಿತು. ಒಂದು ಗುಟದ ನೀರು ಕುಡಿಯುವ ತ್ರಾಣ ತನಗೊಳ್ದಿರಲಿಲ್ಲ. ಯಾಕೆ? ಆತನಿಗೆ ಒಂದು ಗುಟದ ನೀರು ಕುಡಿಬೇಕಾಗಿತ್ತು ಅಂದ್ರೆ ಒಬ್ರು ಹೀಗೆ ತಲೆ ಹಿಡಿಬೇಕಾಗಿತ್ತು, ಒಬ್ರು ಮೇಲೆ ಹಿಡಿಬೇಕಾಗಿತ್ತು, ಒಬ್ರು ಕೆಳಗಡೆ ಹಿಡಿಬೇಕಾಗಿತ್ತು, ಒಬ್ಬರ ಕಪ್ಪಿನೊಳಗೆ ತಗೊಂಡು ನೀರು ಕುಡಿಸಬೇಕಾಗಿತ್ತು. ವಿಶ್ವವನ್ನು ಗೆದ್ದಿರತಕ್ಕಂಥ ವೇಟ್ ಲಿಫ್ಟರ್ ಬಾಕ್ಸರ್ ಚಾಂಪಿಯನ್ಗೆ ಶಕ್ತಿಯಿಂದ ಸುಖವನ್ನು ಪಡಿಬೇಕಂತ ಹೊರಟು ಸೋತರು. ಸಂಪತ್ತಿನಿಂದ ಸುಖ ಪಡಬೇಕಂತ ಹೊರಟು ಸೋತರು. ಅಧಿಕಾರವನ್ನು ಪಡೆದು ಸುಖ ಪಡಿಬೇಕಂತ ಹೊರಟು ಸೋತರು. ಸೋತಾನ ಮನುಷ್ಯ. ಈ ಎಲ್ಲ ಹೊರಗಿನ ವಸ್ತುಗಳಿಂದ ಸುಖ ಪಡಿಬೇಕು ಅನ್ನೋ ಭ್ರಮೆ. ಹಾಗಾದ್ರೆ ಸುಖ ಎಲ್ಲಿ ಅದ? ಅವ್ರು ಹೇಳಿದ್ರು ಪ್ರಾರಂಭದಲ್ಲಿ, ಸರಳವಾಗಿ ಹೇಳಿಬಿಟ್ಟಾರ, ಭಜನ್ ಬಿನಾ ಸಬ್ ಜಗತ್ತು ದುಃಖದಾರಿ. ಎಲ್ಲಿ ಸುಖ ಸಿಗೋದಿಲ್ಲ ಮನುಷ್ಯನಿಗೆ. ಸುಖ ಸಿಕ್ಕಂಗೆ ಆಗ್ತದ, ಆದರೆ ಅದು ಸ್ವಲ್ಪ ಹೀಗೆ ಸುಖ ಕೊಟ್ಟಂಗೆ ಮಾಡ್ತದ, ಮರೆಯಾಗ್ತದೆ. ಯಾಕೆ? ಅದು ಅದ್ರ ಸ್ವರೂಪನೇ ಹಂಗದ.
ಭ್ರಾಂತಿಯೋ ಸಂಪೂರ್ಣ ಸುಖದಾಸೆ ಬಾಹ್ಯದಲ್ಲಿ. ಏನು ಅದ್ಭುತ ಮಾತು ಹೇಳ್ತಾರೆ ನೋಡಿ. ಮನುಷ್ಯನೇ ಭ್ರಾಂತಿಯೋ ಸಂಪೂರ್ಣ ಸುಖದಾಸೆ ಬಾಹ್ಯದಲ್ಲಿ.